ನಂದಿ ಟಿವಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೇಶ್ ಶ್ರೀನಿವಾಸ್. ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ಬೀದಿ ದೀಪಗಳು ಬೆಳಗದ ಕಾರಣ ದಿನನಿತ್ಯ ರಾತ್ರಿ ಆಗುತ್ತಿದ್ದಂತೆ ನಾಗರಿಕರು ಕತ್ತಲಲ್ಲಿ ಆತಂಕದಿಂದ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೂಡಲೇ ಕ್ರಮ ವಹಿಸಬೇಕು ಎಂದು ಅಲ್ಲಿನ ನಾಗರಿಕರು ಅಧಿಕಾರಿಗಳಲ್ಲಿ ಮನವಿ ಮಾಡಿದ್ದಾರೆ. ಪಟ್ಟಣದ ಏಕೈಕ ಮುಖ್ಯ ರಸ್ತೆ ಡಿವಿಜಿ ರಸ್ತೆಯಲ್ಲಿ ರಸ್ತೆ ವಿಭಜಕವಿದ್ದು ಅದರ ಮೇಲೆ ವಿದ್ಯುತ್ ಕಂಬಗಳನ್ನು ಅಳವಡಿಸಲಾಗಿದೆ. ರಾತ್ರಿ ವೇಳೆ ನಾಗರಿಕರು ಓಡಾಡಲು ಅನುಕೂಲವಾಗುವಂತೆ ಉತ್ತಮ ಬೆಳಕಿನ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಪಟ್ಟಣದ ಚಿತ್ರಾವತಿ ಸೇತುವೆಯಿಂದ ಟಿಬಿ ಕ್ರಾಸ್ವರೆಗಿನ ವಿದ್ಯುತ್ ಬೀದಿ ದೀಪಗಳು ನಿರ್ವಹಣೆಯು ಗಂಟವಾರಪಲ್ಲಿಯ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಗೆ ಬರಲಿದೆ. ಅವುಗಳ ನಿರ್ವಹಣೆ ಇಲ್ಲದೆ ಕೆಟ್ಟು ಹೋಗಿದೆ. ಇದರಿಂದಾಗಿ ರಾತ್ರಿಯಾಗುತ್ತಿದ್ದಂತೆ ನಾಗರಿಕರು ಕತ್ತಲಿನಲ್ಲಿ ಆತಂಕದಲ್ಲೇ ಓಡಾಡುವಂತಾಗಿದೆ. ಪಟ್ಟಣದ ಮುಖ್ಯ ರಸ್ತೆಯಾದ ಹಿನ್ನೆಲೆಯಲ್ಲಿ ಬೀದಿ ದೀಪಗಳು ಬೆಳಗದ ಹಿನ್ನೆಲೆಯಲ್ಲಿ ಟಿಬಿ ಕ್ರಾಸ್ವರೆಗೆ ಹಲವಾರು ವಾಣಿಜ್ಯ ಮಳಿಗೆಗಳು ಇದ್ದು ಕತ್ತಲಿನಿಂದ ಕೂಡಿರುತ್ತದೆ. ಹಾಗಾಗಿ ಅಪರಾಧ ಚಟುವಟಿಕೆಗಳು ಹೆಚ್ಚಾಗುವ ಭೀತಿ ಎದುರಾಗಿದೆ. ಕಳ್ಳತನ ಪ್ರಕರಣಗಳು ಇತ್ತೀಚೆಗೆ ಹೆಚ್ಚಾಗುತ್ತಿದ್ದು ಇಂತಹ ಅವ್ಯವಸ್ಥೆಗಳಿಂದಲೇ ಕಳ್ಳರಿಗೆ ಅವಕಾಶ ಕಲ್ಪಿಸದಂತಾಗಿದೆ. ಹಾಗಾಗಿ ಸಂಬಂಧಪಟ್ಟವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ನಾಗರಿಕರಿಂದ ಒತ್ತಾಯ ಕೇಳಿಬಂದಿದೆ. ಈ ಬಗ್ಗೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಚನ್ನರಾಯಪ್ಪ ಅವರು ಮಾತನಾಡಿ, ಎಪಿಎಂಸಿ ಮಾರುಕಟ್ಟೆಗೆ ಸಂಪರ್ಕಿಸುವ ಮುಖ್ಯ ರಸ್ತೆ ಇದಾಗಿದ್ದು ಬೀದಿ ದೀಪಗಳಿಲ್ಲದೆ ಆತಂಕವನ್ನ ಸೃಷ್ಟಿಸುವಂತಾಗಿದೆ. ರೈತರು ಮುಂಜಾನೆಯಿಂದ ಹಾಗೂ ಸಂಜೆಯ ವೇಳೆಯಲ್ಲಿ ಕೂಡ ತಮ್ಮ ತರಕಾರಿ ಬೆಳೆಗಳನ್ನು ಮಾರುಕಟ್ಟೆಗೆ ಕೊಂಡೊಯ್ಯಲು ನಿತ್ಯವೂ ಸಂಚಾರ ಮಾಡುತ್ತಾರೆ. ಆದರೆ ಈ ರಸ್ತೆ ವಿಭಜಕದಲ್ಲಿ ಇರುವ ವಿದ್ಯುತ್ ಕಂಬಗಳಿಗೆ ಅಳವಡಿಸಿರುವ ಬೀದಿ ದೀಪಗಳು ಬೆಳಗುತ್ತಿಲ್ಲ. ಇದರಿಂದ ಕತ್ತಲಲ್ಲಿ ಸಂಚರಿಸುವ ದುಸ್ಥಿತಿ ಎದುರಾಗಿದೆ. ಹಾಗಾಗಿ ಕೂಡಲೇ ಸಂಬಂಧಪಟ್ಟವರು ಎಚ್ಚೆತ್ತುಕೊಂಡು ಬೀದಿ ದೀಪಗಳನ್ನು ಸರಿಪಡಿಸಬೇಕು. ಇಲ್ಲದಿದ್ದರೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಇದು ಅನುಕೂಲ ಏನಂತ ಹೇಳಿದ್ರೆ, ಇವತ್ತು ಬಾಗೇಪಲ್ಲಿ ಟೌನಲ್ಲಿ ಇರ್ತಕ್ಕಂಥ ಸುಮಾರು ಜನ ಇವತ್ತು ವಾಯು ವಿಹಾರಕ್ಕೆ ಹೋಗ್ತಕ್ಕಂಥ ಜಾಗ ಮತ್ತು ಮಾರ್ಕೆಟ್ ಇದೆ. ಅಲ್ಲಿ APMC ಮಾರ್ಕೆಟ್ ಇರೋದರಿಂದ ರೈತರುಗಳು ಇಡೀ ರಾತ್ರಿ ಎಲ್ಲ ಕೂಡ ಗಾಡಿಗಳನ್ನು ಎತ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಕ್ಕಂಥದ್ದು. ಆ ರೈತರಿಗೆ ತುಂಬ ಸಮಸ್ಯೆ ಆಗಿದೆ. ಇವತ್ತು ಲೈಟ್ಗಳು ಹಾಕಿರ್ತಕ್ಕಂಥ ವಿದ್ಯುತ್ ದೀಪಗಳು ಕೂಡ ಇವತ್ತು ಉರಿದೇ ಇರ್ತಕ್ಕಂಥದ್ದು. ಆ ಗಂಟವಾರಂಪಲ್ಲಿ ಪಂಚಾಯತಿಗೆ ಸೇರ್ತಕ್ಕಂಥ PDO ಆಗಿರ್ಬೋದು, ಆ ಗಂಟವಾರಂಪಲ್ಲಿ ಪಂಚಾಯತಿ ಅಧಿಕಾರಿ ವರ್ಗ ಇವತ್ತು ಸರಿಯಾದಂಥ ನಿರ್ವಹಣೆ ಮಾಡ್ತಕ್ಕಂಥದ್ದು ಇಳಿದೇ ಇರ್ತಕ್ಕಂಥದ್ದು. ಇದು ರೈತರಿಗೆ, ಕೂಲಿಕಾರರಿಗೆ ತುಂಬ ತೊಂದರೆ ಆಗಿದೆ. ಮತ್ತು ಪ್ರತ್ಯೇಕವಾಗಿ ಇವತ್ತು ವಾಯು ವಿಹಾರಕ್ಕೆ ಹೋಗ್ತಕ್ಕಂಥ ಜಾಗ ಆಗಿರೋದ್ರಿಂದ ಮಹಿಳೆಯರು ಇವತ್ತು ಹೆಚ್ಚಿನ ಜನ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಅಲ್ಲಿ ರೈತರ ಮೇಲೆ ಇವತ್ತು ಆ ಕಳ್ಳರ ಕಾಟ ಕೂಡ ಜಾಸ್ತಿ ಆಗಿದೆ. ಆ ಮಹಿಳೆಯರ ಮೇಲೆ ಮಹಿಳೆಯರು ಇವತ್ತು ಭಯ ಪಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಮತ್ತು ಇವತ್ತು ಸುಮಾರು ಗಾರ್ಮೆಂಟ್ಸ್ಗಳಿವೆ. ಆ ಗಾರ್ಮೆಂಟ್ಗಳಲ್ಲಿ ರಾತ್ರಿಯಲ್ಲೂ ಕೂಡ ಇವತ್ತು ಕೆಲಸ ಮಾಡ್ತಕ್ಕಂಥ ಮಹಿಳೆಯರು ಓಡಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಅವ್ರಿಗೂ ತುಂಬ ಸಮಸ್ಯೆ ಆಗಿರ್ತಕ್ಕಂಥದ್ದು ಇವತ್ತು ಆಗಿದೆ. ತಕ್ಷಣವೇ ಇವತ್ತು ರಿಪೇರಿ ಮಾಡಬೇಕು, ವಿದ್ಯುತ್ ದೀಪಗಳನ್ನು ಅಲ್ಲಿ ಅಳವಡಿಸಬೇಕು. ಇವತ್ತು ಅಧಿಕಾರಿ ವರ್ಗಗಳು, ಜನಪ್ರತಿನಿಧಿಗಳು ಸಂಪೂರ್ಣವಾಗಿ ಇವತ್ತು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ರೈತರು, ಕೂಲಿಕಾರರು ಜನತೆ ಬಗ್ಗೆ ಕಾಳಜಿ ಇಲ್ಲ. ಆ ಜನತೆಯ ಓಟನ್ನು ಪಡೆದಿರ್ತಕ್ಕಂಥವರು, ಆ ಜನತೆಯ ಟ್ಯಾಕ್ಸಲ್ಲಿ ಇವತ್ತು ಸಂಬಳ ತಗೊಳ್ತಕ್ಕಂಥ ಅಧಿಕಾರಿ ವರ್ಗ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿ ಇವತ್ತು ಅವರಿಗೆ ಏನು ಅನುಕೂಲ ಮಾಡಬೇಕಾಗುತ್ತೋ ಅವ್ರ ಜವಾಬ್ದಾರಿಯಿಂದ ಇವತ್ತು ಪಕ್ಕದಲ್ಲಿ ತಪ್ಪಿಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂಥ ಸಂದರ್ಭದಲ್ಲಿ ಇದೇ ರೀತಿ ಮುಂದುವರೆದರೆ ರಸ್ತೆ ತಡೆದು ನಾವು ಹೋರಾಟ ಮಾಡಬೇಕಾದಂಥ ಅನಿವಾರ್ಯ ಮುಂದಿನ ದಿನಗಳಲ್ಲಿ ಆಗುತ್ತೆ ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ. ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ತಾಲೂಕು ಆಸ್ಪತ್ರೆಯಲ್ಲಿ 50 ಲಕ್ಷ ರು ವೆಚ್ಚದಲ್ಲಿ ಪ್ರಯೋಗಾಲಯದ ಕಟ್ಟಡ ನಿರ್ಮಾಣಕ್ಕೆ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕರಾದ AR ಕೃಷ್ಣಮೂರ್ತಿ ಅವರು ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ.
ನಂತರ ಮಾತನಾಡಿ ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಏರಿಸಿದ್ದು 100 ಹಾಸಿಗೆ ಸಾಮರ್ಥ್ಯದ ಆಸ್ಪತ್ರೆ ನಿರ್ಮಾಣಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಭೂಮಿ ಪೂಜೆ ನೆರವೇರಿಸಿದ್ದು ಆಸ್ಪತ್ರೆ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ತಾಲೂಕಿನ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಲಾಗುವುದು ಎಂದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಚಿದಂಬರ ಮಾತನಾಡಿ ತಾಲೂಕಿನ 5 ಆಸ್ಪತ್ರೆಗಳಲ್ಲಿ ಪ್ರಯೋಗಾಲಯದ ಅವಶ್ಯಕತೆ ಇದೆ. ಇದರಿಂದಾಗಿ ರೋಗಿಗಳು ಬೇರೆ ಕಡೆ ಹೋಗುವುದು ತಪ್ಪಲಿದೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರು ಹೊಂಗನೂರು ಚಂದ್ರು, ತಾಲೂಕಿನ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಶ್ರೀಧರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು, ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು, ಪಕ್ಷದ ಮುಖಂಡರು, ಕಾರ್ಯಕರ್ತರು, ಸಾರ್ವಜನಿಕರು ಇದ್ದರು. ವರದಿ ಮಹದೇವಸ್ವಾಮಿ, ನಂದಿ ಟಿವಿ, ಚಾಮರಾಜನಗರ. 100 ಹಾಸಿಗೆ ಉಳ್ಳಂತ ಆಸ್ಪತ್ರೆಯನ್ನು ಮಂಜೂರು ಮಾಡಿತು. ಅದಕ್ಕೆ ಕಾರಣಕರ್ತರಾದಂತಹ ದಿನೇಶ್ ಗುರುರಾವ್ ಕೂಡ ಒಬ್ಬರು. ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳೇ ಬಂದು ಅವತ್ತು ಭೂಮಿ ಪೂಜೆ ಮಾಡೋ ಮುಖಾಂತರ ಚಾಲನೆ ಕೊಟ್ಟು ಆ ಕಾಮಗಾರಿ ಇವತ್ತು ಪ್ರಾರಂಭ ಆಗಿರ್ತಕ್ಕಂಥ ಅವಕಾಶ. ಹಾಗೆ ಇವತ್ತು ಮಲೆ ಮಹದೇಶ್ವರ ಬೆಟ್ಟದ ಸಂಪುಟದ ಸಭೆಯಲ್ಲಿ ಮತ್ತೊಂದು ಹೊಸ ಆಸ್ಪತ್ರೆ, ದೊಡ್ಡ ಆಸ್ಪತ್ರೆಗೆ ಅವಕಾಶ ಆಗಿದೆ. ಏನು ಒಂದು ಜಿಲ್ಲೆಗೆ 2 ಜಿಲ್ಲಾ ಆಸ್ಪತ್ರೆ ಆಯ್ತಲ್ಲ ಅಂತ ನೀವು ಭಾವಿಸ್ಬೋದು. ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಜಿಲ್ಲೆಗಳಲ್ಲಿ, ಆ ಮೆಡಿಕಲ್ ಕಾಲೇಜ್ಗೆ ಹೊಂದುವಂಥ ಒಂದು ಆಸ್ಪತ್ರೆ, ಅದು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಆಸ್ಪತ್ರೆ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅದು ಪ್ರಾರಂಭ ಆಗಿ ಒಂದು ಉದ್ಘಾಟನೆಗೊಂಡು ಇವತ್ತು ಸಾರ್ವಜನಿಕವಾಗಿ ಅದು ಉಪಯೋಗಕ್ಕೆ ಕೊಡ್ತಾ ಇದೆ. ಎಲ್ಲಿ ಮೆಡಿಕಲ್ ಕಾಲೇಜ್ ಇದೆಯೋ ಜಿಲ್ಲೆಗಳಲ್ಲಿ ಅಲ್ಲಿ ಇನ್ನೊಂದು ಆಸ್ಪತ್ರೆಗೆ ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥ ತೀರ್ಮಾನವನ್ನು ನಮ್ಮ ರಾಜ್ಯ ಸರ್ಕಾರ ಕೈಗೊಂಡ ಮೇಲೆ ಮತ್ತೊಂದು ಜಿಲ್ಲಾ ಆಸ್ಪತ್ರೆಗೆ ಅವಕಾಶ ಆಗಿದೆ. ಹಾಗಾಗಿ ಅಷ್ಟು ಸುಲಭ ಅಲ್ಲ. ಕೊಳ್ಳೇಗಾಲ ಚಾಮರಾಜನಗರ ಕೇವಲ 35 ಕಿಲೋಮೀಟರ್. ಇಲ್ಲಿ 100 ಹಾಸಿಗೆ ಉಳ್ಳಂಥ ಆಸ್ಪತ್ರೆಯೂ ಕೂಡ ಇವತ್ತು ಕಳೆದ ಬಾರಿ ಅವಕಾಶ ಮಾಡಿಕೊಟ್ಟು, ಜೊತೆಗೆ ರಾಜ್ಯದಲ್ಲಿ ಎಲ್ಲೆಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಅವಕಾಶ ಮಾಡಬೇಕು ಅಂತಿದ್ರು ಕೂಡ ಗುಲ್ಬರ್ಗದಲ್ಲಿ ಪ್ರಥಮವಾಗಿ ಒಂದು ಹೆಚ್ಚುವರಿ ಆಸ್ಪತ್ರೆ ಮಂಜೂರಾಗಿ ಇವತ್ತು ಅಲ್ಲಿ ಚಾಲನೆ ಕೊಟ್ಟಿದೆ. ಅಕ್ರಮ ಆಸ್ತಿ ಗಳಿಕೆಯ ವಿಚಾರದಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರು ಇಡಿ ದಾಳಿಯನ್ನ ಎದುರಿಸಬೇಕಾಯಿತು. ಇದನ್ನ ಬಚ್ಚಿಟ್ಟುಕೊಳ್ಳಲು ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಬಿಜೆಪಿಯ ಮಂಡಲಾಧ್ಯಕ್ಷರಾದಂತಹ ಆರ್ ಪ್ರತಾಪ್ ಶಾಸಕರ ನಡೆಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ವಿಚಾರದಲ್ಲಿ ಇಡಿ ದಾಳಿಗೆ ತುತ್ತಾಗಿರುವ ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ತನ್ನ ತಪ್ಪುಗಳನ್ನ ಬಚ್ಚಿಟ್ಟುಕೊಳ್ಳಲು ಪೊಲೀಸ್ ಇಲಾಖೆಯನ್ನ ದುರ್ಬಳಕೆ ಮಾಡಿಕೊಂಡು ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಎಂದು ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್ ಶಾಸಕರ ನಡೆಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಮೇಲೆ ನಡೆದಿರುವ ಇಡಿ ದಾಳಿಗೆ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಸಿ ಮುನಿರಾಜು ಕಾರಣ ಎಂದು ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಸಿ ಮುನಿರಾಜು ವಿರುದ್ಧ ಪ್ರಕರಣ ದಾಖಲು ಮಾಡಿಸಿರುವ ಶಾಸಕ ಸುಬ್ಬಾರೆಡ್ಡಿಯ ನಡೆ ಅಧಿಕಾರ ದುರ್ಬಳಕೆ ಹಾಗೂ ಸತ್ಯವನ್ನ ಮರೆಮಾಚುವ ಕುತಂತ್ರದ ಭಾಗವಾಗಿದೆ. ಇಡಿ ದಾಳಿಗೆ ಬಿಜೆಪಿ ಮುನಿರಾಜು ಕಾರಣ ಎಂದು ಹೇಳಲು ನಿಮ್ಮ ಬಳಿ ದಾಖಲೆ ಇದ್ದರೆ ಮಾಧ್ಯಮಗಳಿಗೆ ಬಿಡುಗಡೆಗೊಳಿಸಿ ಎಂದು ಶಾಸಕ ಸುಬ್ಬಾರೆಡ್ಡಿಗೆ ಬಿಜೆಪಿ ಮುಖಂಡರು ಕಾರ್ಯಕರ್ತರ ಸಭೆ ಮೂಲಕ ಸವಾಲ್ ಎಸೆದಿದ್ದಾರೆ. ಬಿಜೆಪಿ ಮಂಡಲಾಧ್ಯಕ್ಷ ಆರ್ ಪ್ರತಾಪ್ ಮಾತನಾಡಿ, ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಶಾಸಕ ಸುಬ್ಬಾರೆಡ್ಡಿ ವಿರುದ್ಧ ಹೈಕೋರ್ಟ್ನಲ್ಲಿ ಚುನಾವಣಾ ಅಕ್ರಮ ಕುರಿತು ದಾವೆ ಹಾಕಿ 2 ವರ್ಷಗಳು ಪೂರ್ಣಗೊಂಡಿದೆ. ಶಾಸಕರ ಮೇಲೆ ಇಡಿ ದಾಳಿ ನಡೆದು 2 ತಿಂಗಳು ಆಗಿದ್ದರೂ ಇಡಿ ದಾಳಿಗೆ ಬಿಜೆಪಿ ಮುನಿರಾಜು ಕಾರಣ ಎಂದು ದೂರಿನಲ್ಲಿ ಸುಳ್ಳು ವಿಳಾಸ ಸಲ್ಲಿಸಿ ನಕಲಿ ಮೊಬೈಲ್ ನಂಬರ್ ಉಲ್ಲೇಖ ಮಾಡಿ ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಸಿ ಸುಳ್ಳನ್ನ ಸತ್ಯವನ್ನಾಗಿ ಬಿಂಬಿಸುತ್ತಿದ್ದೀರಾ. ಕಾಂಗ್ರೆಸ್ ಶಾಸಕರ ಮೇಲೆ ನಡೆದಿರುವ ಇಡಿ ದಾಳಿಗೆ ಬಿಜೆಪಿಯ ಮುನಿರಾಜು ಕಾರಣ ಎಂದು ಶಾಸಕರು ಒಂದು ದಾಖಲೆ ಬಿಡುಗಡೆ ಮಾಡಿದ್ರು. ಅವರ ಹೇಳಿಕೆಯಲ್ಲಿ ಸತ್ಯ ಇದೆ ಎಂದು ನಾವು ನಂಬುತ್ತೇವೆ. ಮೊಬೈಲ್ ನಂಬರ್ ನಮ್ಮ ಸ್ನೇಹಿತರು ಗೊತ್ತಿದ್ದಾರೆ, ರಾಂಗ್ ನಂಬರ್ ಮೊಬೈಲ್ ನಂಬರ್ ಬಿಜೆಪಿ ರಾಜ್ಯ ಕಾರ್ಯದರ್ಶಿ
ಕ್ಷೇತ್ರದ ಜನರು ಕೂಡ ನಂಬುತ್ತಾರೆ. ವಿದೇಶದಲ್ಲಿ ಅಕ್ರಮ ಆಸ್ತಿ ಹೊಂದಿರುವ ಹಾಗೂ ಹಣ ವರ್ಗಾವಣೆ ಪ್ರಕರಣದ ಬಗ್ಗೆ ಶಾಸಕರು ಗಾಳಿಯಲ್ಲಿ ಗುಂಡು ಹೊಡೆಯುವ ಕೆಲಸ ಮಾಡಿದ್ದಾರೆ ಹೊರತು ಮತ್ತೇನೂ ಮಾಡಿಲ್ಲ. ಶಾಸಕರ ಮೇಲೆ ನಡೆದಿರುವ ಇಡಿ ದಾಳಿಗೆ ಬಿಜೆಪಿ ಮುನಿರಾಜು ಕಾರಣ ಎಂಬ ದಾಖಲೆ ಇದ್ದರೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿ ಸನ್ನಿಧಿಗೆ ಬಂದು ಕೊಟ್ಟರೆ ಶಾಸಕರು ವಿಧಿಸುವ ಶಿಕ್ಷೆಗೆ ಬಿಜೆಪಿಯವರು ಸಿದ್ಧರಿದ್ದೇವೆ. ಅದು ಬಿಟ್ಟು ಸುಳ್ಳು ಕೇಸು ಹಾಕಿಸಿ ಕ್ಷೇತ್ರದ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದರೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ನಡೆಸಲಿದ್ದೇವೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂತೇಳಿ ಕಂಪ್ಲೇಂಟ್ ಕೊಟ್ಟು ಕೇಸನ್ನು ದಾಖಲು ಮಾಡಿದ್ದಾರೆ. ಯಾರು ನಿಮ್ಮ ಸ್ನೇಹಿತರು ಅಂತೇಳಿ ಈ ಕಂಪ್ಲೇಂಟಲ್ಲಿ ಪ್ರಸ್ತಾವನೆ ಮಾಡಿಲ್ಲ. ಅದೇ ರೀತಿ ಮೊಬೈಲ್ ನಂಬರ್ ಕೂಡ ರಾಂಗ್ ನಂಬರ್ ಕೊಟ್ಟು ಇವತ್ತು ಒಂದು ಸುಳ್ಳು ಕಂಪ್ಲೇಂಟನ್ನು ದಾಖಲು ಮಾಡಿಸಿದ್ದಾರೆ. ಆದ್ದರಿಂದ ನಾನು ಮಾನ್ಯ ಶಾಸಕರಿಗೆ ಹೇಳ್ತೀನಿ, ನೀವು ನಮ್ಮ ಕಾರ್ಯಕರ್ತರ ಮೇಲೆ ಹಾಗೂ ಅನೇಕ ರೈತರ ಮೇಲೆ, ಹೋರಾಟಗಾರರ ಮೇಲೆ ಇವತ್ತು ನೀವು ರೈಡು ಶೀಟ್ಗಳನ್ನು ಮಾಡಿಸ್ತಾ ಇದ್ದೀರಾ. ನಿಮಗೆ ಅಧಿಕಾರ ಶಾಶ್ವತವಾಗಿರೋದಿಲ್ಲ. ಬರುವಂಥ ದಿನಗಳಲ್ಲಿ ಇದರ ಪರಿಣಾಮ ನೀವು ಎದುರಿಸಬೇಕಾಗ್ತದೆ. ಇದೇ ಥರ ಸುಳ್ಳು ಕೇಸುಗಳನ್ನು ದಾಖಲು ಮಾಡಿಕೊಂಡು ಹೋದರೆ ನಾವು ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ನು ಗುಡಿಬಂಡೆ ಬಿಜೆಪಿ ಮಂಡಲಾಧ್ಯಕ್ಷ ಗಂಗಿರೆಡ್ಡಿ ಮಾತನಾಡಿ, ಕ್ಷೇತ್ರದ ಕಾಂಗ್ರೆಸ್ ಶಾಸಕರ ಅಧಿಕಾರ ದುರ್ಬಳಕೆ ದಿನೇ ದಿನೇ ಹೆಚ್ಚಾಗುತ್ತಿದ್ದು ಬಿಜೆಪಿ ಮುಖಂಡರ ಕಾರ್ಯಕರ್ತರ ಮೇಲೆ ವಿನಾಕಾರಣ ಸುಳ್ಳು ಕೇಸುಗಳನ್ನು ದಾಖಲಿಸಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಹೇಳಿದ್ದಾರೆ. ನಿಮ್ಮ ಈ ಕೇಸ್ನಲ್ಲಿ 2023ರಲ್ಲಿ ಈ ವಿಷಯ ನಿಮ್ಗೆ ಗೊತ್ತಾಗಿದೆ. ಇದ್ರ ಪ್ರಕಾರ ಫಾರಿನ್ ಫಂಡ್ ಇನ್ವೆಸ್ಟ್ ಮಾಡಿದ್ದೀರಂತ ಮುಂದಾದವ್ರು ನನ್ನ ಮೇಲೆ ಕೇಸ್ ಹಾಕಿದ್ದಾರೆ ಅಂತ ನನಗೆ 5ನೇ ತಾರೀಕು 6ನೇ ತಿಂಗಳು ಗೊತ್ತಾಗಿದೆ ಅಂತ ನೀವು ಹೇಳ್ತಾ ಇದ್ದೀರ. ಯಾವುದು ನಿಜ ಇದರಲ್ಲಿ? ಸೊ ಇದೆಲ್ಲ ಗಮನಿಸಿದ್ರೆ ನೀವು ಉದ್ದೇಶಪೂರ್ವಕವಾಗಿ ಮುಂದಾದಕ್ಕೆ ಕೆಟ್ಟ ಹೆಸರು ಬರಬೇಕಂತ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ನಾವು ಖಂಡಿಸ್ತಾ ಇದ್ದೀವಿ. ಹಾಗಾಗಿ ದಯವಿಟ್ಟು ನೀವು ಇನ್ನು ಮುಂದೆ ಈ ಥರ ನಮ್ಮ ಮುಂದಾದ ಬಗ್ಗೆ ಎಲ್ಲೂ ಅವರೇನಾದ್ರೂ ತಪ್ಪು ಮಾಡಿದರೆ, ತಪ್ಪು ಸಂದೇಶ ನಿಮ್ಮ ಬಗ್ಗೆ ಎಲ್ಲಾದರೂ ಹೊರಡಿಸಿದ್ರೆ ನೀವು ಏನು ಕ್ರಮ ತಗೋಬೇಕು ತಗೊಳ್ಳಿ ಬೇಕಾದ್ರೆ. ಆದರೆ ಉದ್ದೇಶಪೂರ್ವಕವಾಗಿ ನಿಮ್ಮ ವಿರುದ್ಧ ಮುಂದಿನ ದಿನಗಳಲ್ಲಿ ಅವರು ನಿಮ್ಮ ವಿರುದ್ಧವಾಗಿ ನಿಂತಾರೆ ಎಲೆಕ್ಷನ್ ಅನ್ನೋಂಥ ಉದ್ದೇಶದಿಂದ ಜನರಿಗೆ ತಪ್ಪು ಸಂದೇಶ ಹೊರಡಿಸಬೇಕಂತ ನೀವು ಈ ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾನು ಖಂಡಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಜಿಎಸ್ ಸುಧಾಕರ್ ರೆಡ್ಡಿ, ಮುಖಂಡರಾದ ಆರ್ ವೆಂಕಟೇಶ್, ಚೇಳೂರು ಆಂಜನೇಯ ರೆಡ್ಡಿ, ಲೋಕೇಶ್, ಗಂಗಾರೆಡ್ಡಿ, ಅಶ್ವಥ್ ರೆಡ್ಡಿ, ಮಧು, ರಾಮಪ್ಪ, ಗಂಗರಾಜು, ಸುರೇಶ್, ರಾಂಬಾಬು, ಮಂಜುಳಾ, ರೂಪಾ, ನಂದಿನಿ, ಕೃಷ್ಣವೇಣಿ, ಗಂಗರತ್ನಮ್ಮ, ಗಾಯತ್ರಿ, ರಾಧಾ, ರಮೇಶ್ ಮತ್ತಿತರರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಗುಡಿಬಂಡೆ ಪಟ್ಟಣದ ಗಜನಾನ್ಯ ಕಲ್ಯಾಣ ಮಂಟಪದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದಲ್ಲಿ ಮರಣ ಹೊಂದಿದಂತಹ ವೀರ ಯೋಧರ ಸ್ಮರಣೆಯ ನಿಮಿತ್ತ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಸಹಯೋಗದಲ್ಲಿ ಆಕಾಶ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ಬಜರಂಗ ದಳದ ಜಿಲ್ಲಾ ಸಂಚಾಲಕ ಅಂಬರೀಶ್ ಮಾತನಾಡಿ, ಪ್ರತಿ ವರ್ಷ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿದಂತಹ ವೀರ ಯೋಧರ ನೆನಪಿಗಾಗಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗುತ್ತದೆ. ಪ್ರತಿಯೊಬ್ಬರೂ ಪೂಜೆ ಮಾಡಬೇಕಾಗಿರುವುದು ವೀರ ಯೋಧರನ್ನ. ಗಡಿಯಲ್ಲಿ ಯೋಧರು ನಮ್ಮನ್ನ ಕಾಪಾಡಲು ಹಗಲಿರುಳು ಶ್ರಮಿಸುತ್ತಾರೆ. ಅವರನ್ನ ದೇವರಂತೆ ಎಲ್ಲರೂ ಪೂಜೆ ಮಾಡಬೇಕು ಎಂದು ಹೆಚ್ಚಾಗಿ ಯುವಜನತೆ ಸೇನೆಗೆ ಸೇರಬೇಕು. ಜೊತೆಗೆ ಯುವಜನತೆ ದೇಶವನ್ನ ಕಾಪಾಡುವಂತಹ ಕೆಲಸ ಮಾಡಬೇಕು. ಗುಡಿಬಂಡೆ ಭಾಗದಲ್ಲಿ ಹೆಚ್ಚು ಬಡವರೇ ಇರುವುದರಿಂದ ಈ ರೀತಿಯ ಆರೋಗ್ಯ ಶಿಬಿರಗಳು ಸಹಕಾರಿಯಾಗಿದೆ. ಅದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು. ಬಡ ಏನು ರೈತಾಪಿ ವರ್ಗ ಇರ್ತಕ್ಕಂಥ ಈ ತಾಲೂಕಿನಲ್ಲಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ. ರೈತರಿಗೆ ಮತ್ತು ಏನು ರೋಗಿಗಳಿದೆ ಅವರಿಗೆ ಬೆಂಗಳೂರು ಮತ್ತು ಜಿಲ್ಲಾ ಕೇಂದ್ರಗಳಿಗೆ ಹೋಗಿ ತೋರಿಸ್ಕೊಳ್ಳೋ ಒಂದು ಪರಿಸ್ಥಿತಿಯಿಂದ ನಾವೇ ಒಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ. ಎಲ್ರಿಗೂ ಕೂಡ ಇದು ಅನುಕೂಲ ಆಗಿದೆ. ಈ ವೇಳೆ ವಿಶ್ವ ಹಿಂದೂ ಪರಿಷತ್ ವಿಭಾಗ ಸಂಘಟನಾ ಕಾರ್ಯದರ್ಶಿ ಸಾಗರ್, ಜಿಲ್ಲಾ ಕಾರ್ಯದರ್ಶಿ ಬಾಲಕೃಷ್ಣ, ವಿಶ್ವ ಹಿಂದೂ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಶ್ರೀನಾಥ್, ಕಾರ್ಯದರ್ಶಿ ಉಲ್ಲೂಡು ಪ್ರಹ್ಲಾದ್ ರಾವ್, ಬಜರಂಗ ದಳದ ಜಿಲ್ಲಾ ಗೋರಕ್ಷಾ ಪ್ರಮುಖ ಮನೋಜ್,
ತಾಲೂಕು ಸಂಚಾಲಕ ಗಗನ, ಕಾರ್ಯದರ್ಶಿ ರಾಹುಲ್, ಮುಖಂಡರಾದ ಗಜೇಂದ್ರ, ವರುಣ್, ಗಂಗರಾಜು, ಅಮರ್ನಾಥ್, ನಾಗೇಶ್, ರಾಮಾಂಜಿ, ಆಕಾಶ್, ಆಸ್ಪತ್ರೆಯ ಶಿಬಿರ ಸಂಯೋಜಕ ಮುರಳಿ, ಗಿರೀಶ್ ಮುಂತಾದವರು ಭಾಗವಹಿಸಿದ್ದರು. ಬಾಗೇಪಲ್ಲಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಮೂಲಭೂತ ಸೌಲಭ್ಯಗಳಾದ ನೀರು ಮತ್ತು ಶೌಚಾಲಯಗಳು ಹಾಗೂ ರೈತ ಭವನ ಹಾಗೂ ದಳ್ಳಾಳಿಗಳ ಕಾಟದಿಂದ ದಿನನಿತ್ಯವೂ ರೈತರು ಹಲವಾರು ಸವಾಲುಗಳನ್ನು ಎದುರಿಸುವಂತಾಗಿದೆ. ಇದರ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಹಸೀಲ್ದಾರ್ ಮನೀಷಾ ಮಹೇಶ್ ಎಸ್ಪತ್ರಿ ಅವರು ಹೇಳಿದ್ದಾರೆ. ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸೋಮವಾರ ಅಧಿಕಾರಿಗಳು, ದಳ್ಳಾಳಿಗಳು ಮತ್ತು ರೈತರೊಂದಿಗೆ ಸಭೆ ನಡೆಸಿ ನಂತರ ಮಾತನಾಡಿದ ಅವರು, ಹಲವು ತಿಂಗಳುಗಳಿಂದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸ್ವಚ್ಛತೆ, ಕುಡಿಯುವ ನೀರು, ಶೌಚಾಲಯ, ವಿದ್ಯುತ್ ದೀಪಗಳ ಅಳವಡಿಕೆ, ದಳ್ಳಾಳಿಗಳ ಕಾಟ ಸೇರಿದಂತೆ ಹಲವು ಸಮಸ್ಯೆಗಳ ಬಗ್ಗೆ ರೈತರು ನೋವು ತೋಡಿಕೊಳ್ಳುತ್ತಿದ್ದರು. ಇದರ ಹಿನ್ನೆಲೆಯಲ್ಲಿ ಸಭೆ ನಡೆಸಿ ಸಮಸ್ಯೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ನಡೆಸಲಾಗಿದೆ. ಆದಷ್ಟು ಬೇಗ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಲು ಎಪಿಎಂಸಿ ಕಾರ್ಯದರ್ಶಿ ಅವರಿಗೆ ಸೂಚಿಸಲಾಗಿದೆ ಎಂದರು. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಟೊಮೊಟೊ ಮಾರುಕಟ್ಟೆಗೆ ಸಮಯ ನಿಗದಿ ಮಾಡಲಾಗಿದೆ. ಹಾಗೆಯೇ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿಯವರೆಗೆ ತರಕಾರಿ ಮಾರಾಟಕ್ಕೆ ನಿಗದಿಪಡಿಸಲಾಗಿದೆ. ಮಾರುಕಟ್ಟೆಗೆ ವಾಹನಗಳು ಬರುವುದಕ್ಕೆ ಮತ್ತು ಹೊರ ಹೋಗಲು 2 ಗೇಟ್ಗಳಿವೆ. ಒಳಬರುವ ಗೇಟ್ನಲ್ಲಿ ಸಿಬ್ಬಂದಿಯೊಬ್ಬರನ್ನ ನೇಮಿಸಿ ವಾಹನಗಳನ್ನು ಕ್ರಮಬದ್ಧವಾಗಿ ಒಳ ಹೋಗಲು ಅವಕಾಶ ಮಾಡಿಕೊಡಲಾಗುತ್ತದೆ. ಹಾಗೆಯೇ ಸುಲಭವಾಗಿ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುತ್ತದೆ. ಹಾಗೆಯೇ ರೈತರಿಗೆ, ವ್ಯಾಪಾರಸ್ಥರಿಗೆ ಅನುಕೂಲವಾಗಿ ಕ್ಯಾಂಟೀನ್ ವ್ಯವಸ್ಥೆಯ ಬಗ್ಗೆ ಮನವಿ ಬಂದಿದ್ದು, ಈ ಬಗ್ಗೆ ಪತ್ರ ಬರೆಯಲಾಗುತ್ತದೆ ಎಂದು ತಹಸೀಲ್ದಾರ್ ಅವರು ಹೇಳಿದ್ದಾರೆ. ಬಂದು 2 ಗೇಟ್ ಇದೆ. ಒಂದು ಇನ್ ಗೇಟ್ ಮತ್ತೆ ಒಂದು ಔಟ್ ಗೋಯಿಂಗ್ ಗೇಟ್. ಸೊ ಯಾವುದು ಇನ್ಕಮಿಂಗ್ ಗೇಟ್ ಆಗುತ್ತೆ, ಯಾವುದು ಔಟ್ ಗೋಯಿಂಗ್ ಗೇಟ್ ಆಗುತ್ತೆ ಅಂತ ಕೂಡ ನಿರ್ಣಯ ಆಗುತ್ತೆ. ಸೊ ಔಟ್ ಗೋಯಿಂಗ್ ಗೇಟ್ನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಲಾರಿಗಳು ಒಳಗಡೆ ಬರ್ದಿಲ್ಲದೆ ಅಂತ ನೋಡ್ಕೊಳ್ತೀವಿ. ಮತ್ತೆ ಅಲ್ಲಿ ಯಾವ್ದು ಇನ್ಕಮಿಂಗ್ ಬರುತ್ತೋ ಅಲ್ಲಿ ಒಬ್ಬನ ಪರ್ಸನ್ನ ನಾವು ನೇಮಕ ಮಾಡಿ ಅಲ್ಲಿ ಒಂದು ನಮ್ದು ಏನು APMC ನಾಮ್ಸ್ ಪ್ರಕಾರ ರಿಸಿಪ್ಟ್ಸ್ ಏನಿರುತ್ತೆ, ಸೊ ಅದನ್ನು ನಾವು ಕಲೆಕ್ಟ್ ಮಾಡಿಕೊಂಡು ಅಲ್ಲಿ ವ್ಯಕ್ತಿ ಮಾನಿಟರ್ ಮಾಡೋಕ್ಕೆ ಇಡ್ತೀವಿ. ಸೊ ಆ ಸರಕುಗಳು ಏನು ಬರುತ್ತೆ ಇಮಿಡಿಯೇಟಾಗಿ ಒಟ್ಟು ಏನೂ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಫ್ರೀ ಫ್ಲೋ ಆಗಿ ಟ್ರಾನ್ಸ್ಪೋರ್ಟೇಷನ್ ಆಗೋ ಥರ ನಾವೊಂದು ಡೈರೆಕ್ಷನ್ಸ್ನ ನಾವು ಕೊಟ್ಟಿದ್ದೀವಿ. ಅದು ಕೂಡ ನಾವು ಇಮಿಡಿಯೇಟಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ. ಮೂರನೇದು ಬಂದು ಮೂಲಭೂತ ಸೌಕರ್ಯದ ಬಗ್ಗೆ ಬಹಳಷ್ಟು ಒಂದು ಕನ್ಸರ್ನ್ ಇತ್ತು. ಟಾಯ್ಲೆಟ್ಸು ಇಲ್ಲ ಅಂತಂದ್ಬಿಟ್ಟು ಇವಾಗ ಟಾಯ್ಲೆಟ್ಸು ಕೂಡ 15 ದಿವಸದಲ್ಲಿ ಕಂಪ್ಲೀಟ್ ಆಗುವಂತೆ ನಾವು ಮಾತಾಡಿದ್ವಿ. ಸೊ 15 ದಿವಸದಲ್ಲಿ ಕಂಪ್ಲೀಟ್ ಆಗುತ್ತೆ. ಅದು ಟಾಯ್ಲೆಟ್ಸ್ ಕೂಡ ಎಲ್ಲ ಫಂಕ್ಷನಿಂಗ್ ಸ್ಟೇಟಿಗೆ ಬರುತ್ತೆ. ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಅಂತ ಇತ್ತು. ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ಸ್ ಕೂಡ ನಾವು ಕ್ಲಿಯರ್ ಮಾಡ್ತೀವಿ. ಮತ್ತು ಲೈಟ್ಸ್ ಎಲ್ಲೆಲ್ಲಿ ಇಲ್ವೋ ಅಲ್ಲೆಲ್ಲ ಒಂದು ಸರ್ವೆ ಮಾಡಿಸಿ ಲೈಟ್ಸು ಮತ್ತು ಬಲ್ಬ್ಸು ಮತ್ತು ಹೈ ಮಾಸ್ಟ್ ಕೂಡ ಏನಿದೆ ಅದನ್ನು ಕೂಡ ಎಲ್ಲ ಫಂಕ್ಷನಿಂಗಾಗಿ ನಾವು ತಗೊಂಬರ್ತೀವಿ. ಇದು ಮೂಲಭೂತ ಸೌಕರ್ಯಕ್ಕೆ ಕನ್ಸರ್ನ್ಡ್ ಆಗಿ ಕೆಲವೊಂದೊಂದು ಪ್ರಾಬ್ಲಮ್ಸ್ ಹೇಳಿದ್ರು, ಅದು ಕೂಡ ನಾವು ಸಾರ್ಟ್ ಔಟ್ ಮಾಡಿದ್ದೀವಿ. ಆಮೇಲೆ ಕೆಲವೊಂದೊಂದು ಸ್ಪೆಸಿಫಿಕ್ ಆಗಿ ಏನು ಅಂತಂದರೆ ಏಜೆಂಟ್ಸು ಈ ಥರ ಕಮಿಷನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಳ್ತಾ ಇದ್ದಾರೆ, ರೈತರಿಂದ ತೊಗೊಳ್ತಿದ್ದಾರೆ ಅಂತ ಈ ಥರ ಕೆಲವೊಂದೊಂದು ಇಶ್ಯೂಸ್ ಬಂದಿತ್ತು. ಅದನ್ನು ಕೂಡ ನಾವು ಅವರಿಗೆ ಹೇಳಿದ್ದೀವಿ, ರೈತರಿಂದ ಯಾವುದೇ ರೀತಿ ಕಮಿಷನ್ಸ್ ಕಲೆಕ್ಟ್ ಮಾಡೋಂಗಿಲ್ಲ. ಆಮೇಲೆ ಅದು ಏನಿದೆ ಟ್ರೇಡರ್ಸ್ ಕೂಡ ಆ ಕಡೆಯಿಂದಲೂ ಕೂಡ ಕಡಿಮೆ ಕಲೆಕ್ಟ್ ಮಾಡಬೇಕು, ಅಂದರೆ ಅನುಕೂಲ ಎಲ್ಲರಿಗೂ ಆಗಬೇಕು ಅನ್ನೋ ಒಂದು ಹಿತದೃಷ್ಟಿ ಇಟ್ಕೊಂಡು ನಾವು ಅದನ್ನು ಕೂಡ ಕಮ್ಯುನಿಕೇಟ್ ಮಾಡಿದ್ದೀವಿ. ಇವತ್ತಿನ ಮೀಟಿಂಗ್ನಲ್ಲಿ ನಾವು ಅದನ್ನು ಕೂಡ ಕಮ್ಯುನಿಕೇಟ್ ಮಾಡಿದ್ದೀವಿ. ಅದೇ ರೀತಿಯೇ ಸ್ವಲ್ಪ ಇನ್ನೊಂದು ಮೇಜರ್ ಕನ್ಸರ್ನ್ ಏನು ಅಂತಂದರೆ ಅಲ್ಲಿ ಚಿಲ್ಲರೆ ವ್ಯಾಪಾರಿಗೆ ಏನು ಹೊರಗಡೆ ಮಾಡ್ತಾ ಇದ್ದಾರೆ ಅದರದ್ದು ಸ್ವಲ್ಪ ಮೇಜರ್ ಕನ್ಸರ್ನ್ ಬಂದಿತ್ತು. ಯಾಕಂದರೆ ಇದು ಕೊರೋನಾ ಟೈಮ್ನಲ್ಲಿ ಅದು ಬಂದಿತ್ತು, ಅದಕ್ಕಿಂತ ಮುಂಚೆ ಇರಲಿಲ್ಲ. ಸೊ ಅದಕ್ಕೆ ನಾವಿವಾಗ ಅವರಿಗೆ ಒಂದು ಮೀಟಿಂಗ್ನೇ ಸಪ್ರೇಟಾಗಿ ಕರಿಬೇಕಂತಿದ್ದೀವಿ. ಯಾಕಂದರೆ ಅವ್ರಿಗೆ ಎಲ್ಲಿ ಅನುಕೂಲ ಆಗುತ್ತೋ ಅಲ್ಲಿ ಅವರು ಶಿಫ್ಟ್ ಆದರೆ ನಮ್ಮ APMCದು ಏನು ನಾಮ್ಸ್ ಇದೆ ಅದ್ರ ಪ್ರಕಾರ ಕಂಪ್ಲೀಟಾಗಿ ಫಂಕ್ಷನಿಂಗಿಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಅವರು ಇಟ್ಕೊಂಡು ಇಲ್ಲಿ ಅಂದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಯಾಕಂದರೆ APMC ಪ್ರಾಸೆಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೋಗುತ್ತೆ. ಸೊ ಅವ್ರನ್ನ ನಾವು ಕರೆದು ಸಪ್ರೇಟ್ ಮೀಟಿಂಗ್ ಮಾಡ್ತೀವಿ. ಅವ್ರಿಗೂ ಅನುಕೂಲ ಆಗಬೇಕು. ಸೊ ಅವ್ರಿಗೂ ಯಾವುದೇ ರೀತಿ ಅನಾನುಕೂಲ ಆಗಬಾರ್ದು, ಅವ್ರಿಗೂ ಅನುಕೂಲ ಆಗಬೇಕು. ಬಟ್ ಅವ್ರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಏನಿದೆ ಅದನ್ನು ನಾವು ಅವ್ರನ್ನ ಕರೆದು ನಾವು ಒಂದ್ಸಲ ಡಿಸಿಷನ್ ಮಾಡಿ ಒಂದ್ಸಲ ಪ್ಲೇಸ್ನೆಲ್ಲ ನಾವೇ ಕೂತು ವಿಸಿಟ್ ಮಾಡಿ ಅವ್ರನ್ನ ಅಲ್ಲೇ ಶಿಫ್ಟ್ ಮಾಡುವಂತಹ ಒಂದು ನಿರ್ಧಾರ ನಾವಿವಾಗ ತೊಗೊಂಡಿದ್ದೀವಿ. ಬಟ್ ಅವ್ರನ್ನ ಕರೆದು ನಾವು ಒಂದ್ಸಲ ಮೀಟಿಂಗ್ ಕಂಡಕ್ಟ್ ತುರ್ತಾಗೆ ಮಾಡ್ತಾ ಇದ್ದೀವಿ. ಸೊ ಅದು ಕೂಡ ಒಂದು ಸ್ವಲ್ಪ ಮೇಜರ್ ಕನ್ಸರ್ನ್ ಇತ್ತು.
ಅಪಾರ್ಟ್ ಫ್ರಮ್ ದಟ್ ಕ್ಯಾಂಟೀನ್ ಏನಿದೆ, ಸೊ ಕ್ಯಾಂಟೀನ್ಗೆ ಇವತ್ತೇನೋ ಒಂದು ಹೆಡ್ ಆಫೀಸಿಗೆ ಲೆಟ್ರ್ ಬರೀತಾ ಇದ್ದಾರೆ. ಸೊ ಅದು ಇನ್ ಕೇಸ್ ನಮಗೆ ಅಲ್ಲಿಂದ ಪರ್ಮಿಷನ್ ಏನಾದರೂ ಕಡಿಮೆ ಅಮೌಂಟಿಗೆ ಬಾಡಿಗೆ ಫಿಕ್ಸ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಕ್ಯಾಂಟೀನ್ವರೆಗೂ ಕೂಡ ನಾವು ಅವಕಾಶ ಕೊಟ್ಟು ಯಾರು ಕ್ಯಾಂಟೀನ್ ನಡೆಸೋಕ್ಕೆ ಬರ್ತಾರೆ ಮುಂದಾಗ್ತಾರೆ ಅಂಥವ್ರಿಗೂ ಕೂಡ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಸಚ್ ದಟ್ ಇಲ್ಲಿ ಬರುವಂಥ ರೈತರಾಗಲಿ ಅಥವಾ ಏಜೆಂಟ್ಸ್ ಆಗಲಿ ಎಲ್ಲರೂ ಕೂಡ ಅಲ್ಲಿ ಕ್ಯಾಂಟೀನು ಅನುಕೂಲತೆಯನ್ನು ಪಡ್ಕೊಳ್ಬೋದು. ಸೊ ಈ ರೀತಿ ಮೇಜರ್ ಇಶ್ಯೂಸು ಮತ್ತು ಮೂಲಭೂತ ಸೌಕರ್ಯಕ್ಕೆ ಅನುಗುಣವಾಗಿರುವಂತಹ ಇಶ್ಯೂಸನ್ನು ನಾವು ಇವತ್ತು ಅಡ್ರೆಸ್ ಮಾಡಿದ್ದೀವಿ. ಪಾಸಿಟಿವ್ ಆಗಿತ್ತು, ಯಾಕಂತಂದರೆ ಎರಡೂ ಸೈಡು ಕೂಡ ಒಮ್ಮತ ಒಂದೇ ಕೊರಳಿಗೆ ಒಂದೇ ಡಿಸಿಷನ್ಗೆ ಅವರು ಎಲ್ಲರೂ ಒಂದು ಅಡೆಹರ್ ಮಾಡಿದ್ರು. ಸೊ ಅದು ಒಂದು ಸಂತೋಷದ ವಿಷಯ. ಸೊ ಇಷ್ಟನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ನೆಕ್ಸ್ಟ್ ಪ್ರಾಸೆಸ್ ನಾವು ಕೈಗೊಳ್ತೀವಿ. APMCಯಲ್ಲಿ ಸ್ವಚ್ಛತೆ ಇಲ್ಲ, ಬಹಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ, ಇದಕ್ಕೆ ಏನು? ಈಗ ಸ್ವಚ್ಛತೆದು ಕೂಡ ಮೇಜರ್ ಕನ್ಸರ್ನ್ ಇದೆ, ಸ್ವಲ್ಪ ಇದೆ. ಸೊ ಅದನ್ನು ನಾವು ಮಾತಾಡಿದ್ದೀವಿ ಸೆಕ್ರೆಟರಿ ಜೊತೆಯಲ್ಲಿ. ಸೊ ಅದನ್ನು ಕೂಡ ನಾವು ಇಮಿಡಿಯೇಟಾಗಿ ಆ ಸ್ವಚ್ಛತೆ ಏನಿದೆ ಅದನ್ನು ನಾವು ಕಾಪಾಡುವಂಥ ಒಂದು ಕೆಲಸ ಕೂಡ ನಾವು ಅದನ್ನು ಮಾಡ್ತೇವೆ. ಮತ್ತು ದಲ್ಲಾಳಿಗಳಿಂದ 10% ಮೋಸ ಆಗ್ತಾಯಿದೆ. ಎಕ್ಸ್ಟ್ರಾ ಒಂದು ಬಾಕ್ಸು ಟೊಮೆಟೊ ಬಾಕ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಆಪಾದನೆ ಇದೆ. ಓಕೆ, ಸೊ ಅದು ಕೂಡ ಡಿಸ್ಕಷನಿಗೆ ಬಂದಿತ್ತು. ಅದನ್ನು ನಾವು ಟೊಮೆಟೊನವ್ರಿಗೆ ಇವಾಗ ಒಂದು ಲೆಟ್ರ್ ಬರೀತಾ ಇದ್ದೀವಿ. ಆ ರೀತಿ ಏನಿದೆ ಅದನ್ನು ಅವರು ಕಮ್ಮಿ ಮಾಡಿಬಿಡ್ಬೇಕು, ಅದನ್ನು ಏನು ಕಡಿಮೆ ಮಾಡ್ತಿದ್ರು ಬಾಕ್ಸು. ಸೊ ಅದನ್ನು ಒಂದು ಪ್ರಾಸೆಸ್ಸನ್ನು ಕೈ ಬಿಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಲೆಟ್ರ್ ಕೂಡ ಬರೀತಾ ಇದ್ದೀವಿ. ಧನ್ಯವಾದ. ಇದೇ ವೇಳೆ ರೈತ ಸಂಘದ ತಾಲೂಕು ಅಧ್ಯಕ್ಷ ಈಶ್ವರ್ ರೆಡ್ಡಿ ಮಾತನಾಡಿ, ಕೋಟ್ಯಾಂತರ ರೂಪಾಯಿ ವಹಿವಾಟು ಆಗುವ ಈ ಕೃಷಿ ಉತ್ಪನ್ನ ಮಾರುಕಟ್ಟೆ ಕಚೇರಿಯಲ್ಲಿ ಇದೀಗ ಆಡಳಿತ ಮಂಡಳಿ ಅಧಿಕಾರಿಗಳು ಇಲ್ಲ, ರೈತರಿಗೆ ಕನಿಷ್ಠ ಸೌಲಭ್ಯಗಳು ಸಿಗುತ್ತಿಲ್ಲ. ಅಧಿಕಾರಿ ಆಡಳಿತ ವರ್ಗ ಇಲ್ಲದೆ ಎಪಿಎಂಸಿಯಲ್ಲಿ ದಲ್ಲಾಳಿಗಳದ್ದೇ ಕಾರುಬಾರು. 5 ಕೆಜಿ ಹೆಚ್ಚು ತರಕಾರಿಯನ್ನ ರೈತರಿಂದ ನೇರವಾಗಿ ವ್ಯಾಪಾರಸ್ಥರು ಖರೀದಿ ಮಾಡುವಂತೆ ಇಲ್ಲ. ದಲ್ಲಾಳಿಗಳ ಮೂಲಕ ತರಕಾರಿ ವ್ಯಾಪಾರ ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾರುಕಟ್ಟೆಯ ಕಾರ್ಯದರ್ಶಿ ಅಬೀದ ಅಂಜುಮ್, ಕೃಷಿ ಉತ್ಪನ್ನ ಮಾರುಕಟ್ಟೆ ಮಂಜುನಾಥ, ರಮಣ, ರೈತರು, ವರ್ತಕರು ಹಾಗೂ ಸಾರ್ವಜನಿಕರು ಇದ್ದರು. ವರದಿ ಗೋಪಾಲರೆಡ್ಡಿ, ನಂದಿ ಟಿವಿ, ಬಾಗೇಪಲ್ಲಿ. ಇವಾಗ APMC ಮಾರ್ಕೆಟ್ ಇಲ್ಲಿ ಸಾಕಾಗ್ತಾ ಇಲ್ಲ. ಈ APMC ಮಾರ್ಕೆಟ್ ಇನ್ನೊಂದು ಮಾಡ್ಕೊಡ್ಬೇಕಂತೇಳಿ ಆಲ್ರೆಡಿ ನಾವು ಮೇಡಮ್ ಅವರಲ್ಲಿ ಒಂದು ಮನವರಿಕೆಯನ್ನು ಕೊಟ್ಟಿದ್ದೀವಿ. 28 ಎಕರೆ ಒಂದು ಜಾಗ ಇದೆ. ಆ 28 ಎಕರೆ ಜಾಗವನ್ನು ಕೊಟ್ಟರೆ ಅಲ್ಲಿ ದೊಡ್ಡದಾಗಿ ಮಾರ್ಕೆಟನ್ನು ಮಾಡ್ಬೋದು, ಎಲ್ರಿಗೂ ಅಲ್ಲೇ ಅನುಕೂಲ ಆಗುತ್ತೆ. ಅಲ್ಲೇ ಟೊಮೆಟೊ ಮಾರ್ಕೆಟನ್ನು ಮಾಡ್ಬೋದು ಮತ್ತು ಇದು ತರಕಾರಿನೂ ಅಲ್ಲೇ ಮಾಡ್ಬೋದು. ಅದ್ರ ಜೊತೆಗೆ ಇನ್ನು ಫ್ಯೂಚರ್ ಇನ್ನು ಮುಂದುವರ ಒಂದು ಜನ್ರೇಷನ್ಗೆ ಯಾವತ್ತೂ ಒಂದು AC ಇದರಲ್ಲಿ ಮಾಡಿದರೆ ಅಟ್ಲೀಸ್ಟ್ ಒಂದು 5,000 10,000 ಒಂದು ಬ್ಯಾಗ್ ಇಟ್ಬಿಟ್ಟು ಒಂದು ಕಡೆ ಅದನ್ನು ಮೇಂಟೈನ್ ಮಾಡ್ಕೋಬೋದು ಅಂತೇಳಿ ಟೋಟಲಾಗಿ 28 ಎಕರೆ ಒಂದು ಜಮೀನು ಒಂದು ಕಡೆ ಇದೆ. ಅದನ್ನು ಕೊಡಬೇಕಂತೇಳಿ ನಾನು ಮೇಡಮ್ ಅವರಲ್ಲಿ ತಹಸೀಲ್ದಾರಲ್ಲಿ ಮನವಿ ಮಾಡಿದ್ದೀವಿ. ಇಲ್ಲಿ ಸುಮಾರು 12 ವರ್ಷಗಳಿಂದ ಅನುಭವ ಇದೆ. ನಾನು ಇಲ್ಲಿ ದಲ್ಲಾಳಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ APMC ಮಾರ್ಕೆಟಲ್ಲಿ ಸುಮಾರು ಈ ಕೊರೋನಾ ಬಂದಾಗಿಂದ ಬೇರೆ ಲೈಸೆನ್ಸ್ ಇಲ್ಲದೆ ಇರೋರು ಸುಮಾರು ಜನ ಬಂದುಬಿಟ್ಟು ಇಲ್ಲಿ ಶೆಡ್ಗಳು ಹಾಕ್ಕೊಂಡು ಅಕ್ರಮವಾಗಿ ಜಾಗವನ್ನು ಆಕ್ರಮಣ ಮಾಡಿಕೊಂಡು ಇವತ್ತು ವ್ಯಾಪಾರ ಮಾಡ್ತಾಯಿದ್ದಾರೆ. ಇಲ್ಲಿ ಬರ್ತಾ ಇರೋ ರೈತರಿಗೆ ಏನಾಗ್ತಾಯಿದೆ, ದಿನೇ ದಿನ ಅನ್ಯಾಯ ಆಗ್ತಾಯಿತ್ತು. ಸುಮಾರು 2 ವರ್ಷಗಳಿಂದ ನಾನು ಇದನ್ನೇ ಪ್ರಸ್ತಾವನೆ ಮಾಡಿದ್ದೀನಿ. ಇವತ್ತು ಮೀಟಿಂಗ್ ಸೇರೋದಕ್ಕೆ ಎಲ್ಲ ಇಲ್ಲಿ ನಮ್ಮ ರೈತ ಸಂಘದವ್ರನ್ನ ಎಲ್ಲ ನಾನೇ ರಿಕ್ವೆಸ್ಟ್ ಮಾಡಿ, ಸರ್ ಈ ಥರ ಪ್ರಾಬ್ಲಮ್ಸ್ ಇದೆ, ಇಲ್ಲಿ ಬಂದು ಸ್ವಲ್ಪ ಏನೋ ನಮಗೇನಾದರೂ ನಮ್ಮ ರೈತರಿಗೆ ಸ್ವಲ್ಪ ಏನಾದರೂ ನ್ಯಾಯ ಕೊಡಿಸ್ಬೇಕು ಅಂತ ಇವರಲ್ಲಿ ಈಶ್ವರ್ ರೆಡ್ಡಿ ಅಣ್ಣನವ್ರ ಹತ್ರ ರಿಕ್ವೆಸ್ಟ್ ಮಾಡಿದೆ. ಅವರು ಸಕಾಲಕ್ಕೆ ಸರಿಯಾಗಿ ಬಂದಿದ್ದಾರೆ. ಮತ್ತು ನಮ್ಮ ಮೇಡಮ್ ಅವರಿಗೆ ಒಂದು ಅರ್ಜಿ ಕೊಟ್ಟಿದ್ದೀವಿ ತಾಲೂಕು ಆಫೀಸಲ್ಲಿ. ಅವರು ಅದನ್ನು ನೋಡಿ ರೈತರ ಕಷ್ಟವನ್ನು ತಿಳಿದುಕೊಂಡು ಅವರು ಇವತ್ತು ಬಂದಿದ್ದಾರೆ ನಮ್ಮ ಮೇಡಮ್ ಅವರು. ಮತ್ತು ನಮ್ಮ APMC ಮೇಡಮ್ ಅವ್ರಿಗೆ ಅವರಿಗೂ ಸುಮಾರು ಸರಿ ರಿಕ್ವೆಸ್ಟ್ ಮಾಡಿದ್ದೆ, ಮೇಡಮ್ ಈ ಥರ ಮೇಜರ್ ಪ್ರಾಬ್ಲಮ್ಸ್ ಇದ್ದಾವೆ, ರೈತರಿಗೆ ಅನ್ಯಾಯ ಆಗ್ತಾಯಿದೆ, ಮಾರಾಟ ಮಾಡೋದೊಂದು ಪಟ್ಟಿ ಕಟ್ಟೋದೊಂದು ಅವ್ರಿಗೆ ಟೈಮ್ ಸರಿಯಾಗಿ ಬರೋಕ್ಕಾಗ್ತಾಯಿಲ್ಲ. ಬೇರೆ ಕಡೆಗಳಿಂದ ತರಕಾರಿಗಳನ್ನು ತಗೊಂಡು ಬಂದುಬಿಟ್ಟು ಬೆಳಗ್ಗೆ 3 ಗಂಟೆಗೆ 4 ಗಂಟೆಗೆ ಮಾರಾಟ ಮಾಡ್ತಾಯಿದ್ದಾರೆ. ಸ್ಥಳೀಯ ರೈತರಿಗೆ ತುಂಬ ಅನ್ಯಾಯ ಆಗ್ತಾಯಿದೆ ಅಂತ ನಾನು 2 ವರ್ಷಗಳಿಂದ ನಾನು ಡಿಮ್ಯಾಂಡ್ ಮಾಡ್ತಾನೆ ಇದ್ದೀನಿ. ಯಾಕಂದರೆ ಸ್ಥಳೀಯರಿಗೆ ಫಸ್ಟ್ ಅವಕಾಶ ಕೊಡಬೇಕು. ಇದಾಗಿತ್ತು ಇವತ್ತಿನ ವಿಶೇಷ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದರೆ ಬೆಲ್ ಬಟನ್ ಕ್ಲಿಕ್ ಮಾಡಿ.